ಹಾಂಗ್ಕಾಂಗ್ನಲ್ಲಿ ಬಹು ಎತ್ತರದ ಕಟ್ಟಡದಲ್ಲಿ ಕಾಣಿಸಿಕೊಂಡ ಬೆಂಕಿ. 44 ಸಾವು, 279 ಮಂದಿ ಕಣ್ಮರೆ. ಹಾಂಗ್ಕಾಂಗ್ನ ಇತಿಹಾಸದಲ್ಲೇ ಅತ್ಯಂತ ಭೀಕರವಾದ ಬೆಂಕಿ ಅವಘಡ. ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಚೀನಾದ ಹಾಂಗ್ಕಾಂಗ್ನಲ್ಲಿ ಬಹು ಎತ್ತರದ ಕಟ್ಟಡದಲ್ಲಿ ಸಂಭವಿಸಿದ ಮಾರಕ ಬೆಂಕಿಯ ಅವಘಡದಲ್ಲಿ 44 ಜನರು ಸಾವನ್ನಪ್ಪಿದ್ದು ಸುಮಾರು 279 ಜನರು ಕಾಣೆಯಾಗಿದ್ದಾರೆ. ವಾಂಗ್ ಫುಕ್ ನ್ಯಾಯಾಲಯದಲ್ಲಿ ಮೊದಲು ಬೆಂಕಿ ಬಿದ್ದಿದ್ದು ಇದಕ್ಕೆ ಕಾರಣ ಆಗಿರುವಂತಹ ಮೂವರನ್ನ ಬಂಧಿಸಲಾಗಿದೆ ಅಂತ ಹೇಳಿ ಹಾಂಗ್ಕಾಂಗ್ ಪೊಲೀಸ್ ಪಡೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದೆ ಅಂತ ಹೇಳಿ ಸರ್ಕಾರಿ ಸ್ವಾಮ್ಯದ ಸುದ್ದಿ ಸಂಸ್ಥೆಯೊಂದು ವರದಿಯನ್ನ ಮಾಡಿರುವಂಥದ್ದು. ಹಾಂಗ್ಕಾಂಗ್ ಇತಿಹಾಸದಲ್ಲೇ ಅತ್ಯಂತ ಭೀಕರವಾದ ಬೆಂಕಿ ದುರಂತದಲ್ಲಿ 279 ಜನರು ಇನ್ನೂ ಕೂಡ ಕಣ್ಮರೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ಈ ಒಂದು ಘಟನೆಯಲ್ಲಿ ಕನಿಷ್ಠ 44ರಿಂದ 45 ಜನರು, ಇನ್ನು ಈ ಒಂದು ಘಟನೆಯಲ್ಲಿ ಕನಿಷ್ಠ 50 ಜನರು ಗಾಯಗೊಂಡಿದ್ದಾರೆ ಅಂತಲೂ ಕೂಡ ಹೇಳಲಾಗಿದೆ. ಕಟ್ಟಡವನ್ನ ಆವರಿಸಿರುವಂತಹ ರಕ್ಷಣಾತ್ಮಕ ಬಲೆಗಳು, ಜಲ ನಿರೋಧಕ ಕಾನ್ವೆಸ್ ಹಾಗೆ ಪ್ಲಾಸ್ಟಿಕ್ ಬಟ್ಟೆಗಳು ಅಗ್ನಿ ನಿರೋಧಕ ಮಾನದಂಡಗಳನ್ನ ಪೂರೈಸದೇ ಇರಬಹುದು ಅಂತ ಹೇಳಿ ಪೊಲೀಸ್ ತನಿಖೆಯಿಂದ ಗೊತ್ತಾಗಿರುವಂಥದ್ದು. ವಸತಿ ಪ್ರದೇಶದಲ್ಲಿನ ಯಾವುದೇ ಕಟ್ಟಡದಲ್ಲಿ ಲಿಫ್ಟ್ ಲಾಬಿಗಳ ಕಿಟಕಿಗಳನ್ನ ಮುಚ್ಚೋದಕ್ಕೆ ಪಾಲಿಯೋಥೆರಿನ್ ಫ್ಲೋಮ್ ಅನ್ನ ಬಳಸಲಾಗಿದೆ. ಬೆಂಕಿ ವೇಗವಾಗಿ ಹರಡೋದಕ್ಕೆ ಇದು ಕೂಡ ಒಂದು ಕಾರಣ ಅಂತ ವರದಿಗಳಿಂದ ಲಭ್ಯವಾಗಿರುವಂತಹ ಮಾಹಿತಿ. ಇನ್ನು ಪೊಲೀಸರು ಬಂಧಿಸಿದ 3 ವ್ಯಕ್ತಿಗಳು ಕಟ್ಟಡ ನಿರ್ಮಾಣ ಕಂಪನಿಯಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದ್ರು. 52ರಿಂದ 68 ವರ್ಷ ವಯಸ್ಸಿನ ಶಂಕಿತರಲ್ಲಿ 2 ಕಂಪನಿ ನಿರ್ದೇಶಕರು ಮತ್ತು ಯೋಜನಾ ಸಲಹೆಗಾರರು ಕೂಡ ಸೇರಿದ್ದಾರೆ. ಅವರ ನಿರ್ಲಕ್ಷ್ಯದಿಂದಾಗಿ ಭಾರಿ ಸಾವು ನೋವುಗಳಿಗೆ ಇದು ಕಾರಣ ಅಂತ ಹೇಳಿ ಹೇಳಲಾಗಿದೆ. ಚೀನಾದ ಅಧ್ಯಕ್ಷ ಕ್ಸಿ ಜಿಂಗ್ಪಿನ್ ಅವರು ವಸತಿ ಕಟ್ಟಡದಲ್ಲಿ ಬೆಂಕಿ ದುರಂತಕ್ಕೆ ಸಂತಾಪವನ್ನ ಸೂಚಿಸಿದ್ದಾರೆ. ಜೊತೆಗೆ ಬೆಂಕಿಯನ್ನ ನಂದಿಸೋದಕ್ಕೆ ಸಮಗ್ರ ಕಾರ್ಯಾಚರಣೆ ನಡೆಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದಾರೆ. ತೀವ್ರಗೊಂಡ ರಕ್ಷಣಾ ಕಾರ್ಯಾಚರಣೆ. ಅಗ್ನಿಶಾಮಕ ದಳದ ಬೆಂಕಿಯನ್ನ 4ನೇ ತೀವ್ರತೆಯ ಅಲಾರಾಮ್ ಅಂತ ಹೇಳಿ ಘೋಷಣೆ ಮಾಡಿ ದೊಡ್ಡ ಮಟ್ಟದ ರಕ್ಷಣಾ ಕಾರ್ಯವನ್ನ ನಡೆಸಲಾಗಿದೆ. ಲ್ಯಾಡರ್ ಟ್ರಕ್ಗಳ ಮೂಲಕವಾಗಿ ಮೇಲಿನಿಂದ ನೀರು ಚಿಮುಕಿಸಲಾಗಿದೆ. ಸುಮಾರು 700 ನಿವಾಸಿಗಳನ್ನ ಸುರಕ್ಷಿತವಾಗಿ ಹೊರತಂದು ತಾತ್ಕಾಲಿಕ ಆಶ್ರಯ ಕೇಂದ್ರಗಳಿಗೆ ಕಳುಹಿಸಲಾಗಿದೆ. ಪೊಲೀಸರು ಮತ್ತು ತುರ್ತು ಸೇವೆಗಳು ಸಂಪೂರ್ಣವಾಗಿ ಕಟ್ಟೆಚ್ಚರವನ್ನ ವಹಿಸಿದೆ. ಇನ್ನು ಹಾಂಗ್ಕಾಂಗ್ನಲ್ಲಿ ನಿರ್ಮಾಣ ಮತ್ತು ದುರಸ್ತಿ ಕಾಮಗಾರಿಗಳಲ್ಲಿ ಬಾಂಬು ಸ್ಕ್ಯಾಫೋಲಿನ್ ವ್ಯಾಪಕವಾಗಿ ಬಳಕೆಯನ್ನ ಮಾಡಲಾಗಿರುವಂಥದ್ದು. ಆದರೆ ಇದು ಬೆಂಕಿಗೆ ತುಂಬಾನೇ ಸುಲಭವಾಗಿ ಒಳಪಡೋದ್ರಿಂದಾಗಿ ಸುರಕ್ಷತಾ ಕಳವಳ ಕೂಡ ವ್ಯಕ್ತವಾಗ್ತಾ ಇತ್ತು. ಈ ವರ್ಷದ ಆರಂಭದಲ್ಲಿ ಸರ್ಕಾರ ಸಾರ್ವಜನಿಕ ಯೋಜನೆಗಳಲ್ಲಿ ಬಾಂಬು ಸ್ಕ್ಯಾಮ್ ಹೋಲ್ಡಿಂಗ್ ಅನ್ನ ಕ್ರಮೇಣ ತೆಗೆದುಹಾಕುವಂತಹ ಘೋಷಣೆ ಮಾಡಿತ್ತು. ಈ ದುರಂತ ಆ ನಿರ್ಧಾರಕ್ಕೆ ಬಲವನ್ನ ನೀಡಿದಂತಾಗಿದೆ ಅಂತಲೂ ಕೂಡ ಹೇಳಬಹುದು. ಈ ಒಂದು ಬೆಂಕಿ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.